ಪರಮೇಶ್ವರ್ ಅವರು ಎರಡನೇ ಸಲ ಡಿಸಿಎಂ ಏನೋ ಆಗಿದ್ದಾರೆ. ಆದ್ರೆ ಅವರಿಗೆ 3 ಸಲ ಸಿಎಂ ಪೋಸ್ಟ್ ಕೈ ತಪ್ಪಿ ಹೋಗಿದೆ. ಅದನ್ನ ಈ ಬಾರಿ ಅವರೇ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಹಾಗೆ ತಮಗೆ ಸಿಎಂ ಪೋಸ್ಟ್ ಮಿಸ್ ಆಗಿದ್ದನ್ನ ಹೇಳ್ತಾ ಇರುವಾಗಲೇ ಕಣ್ಣೀರು ಬಂದಿದ್ದು ಏಕೆ? ಸಿಎಂ ಪೋಸ್ಟ್ ಮಿಸ್ ಆಗಿದ್ದಕ್ಕ ನೋಡೋಣ. ಆಗಿಲ್ಲ, ಪರಮೇಶ್ವರ್ ಕಣ್ಣೀರ್ ಹಾಕಿದ್ದಾರೆ. ನಿಮಗೆ ಪರಮೇಶ್ವರ್ ಅವರನ್ನ ಅಬ್ಸರ್ವ್ ಮಾಡ್ತಾ ಬಂದಿದ್ರೆ ಒಂದು ವಿಷಯ ಚೆನ್ನಾಗಿ ಗೊತ್ತಿರುತ್ತೆ. ಪರಮೇಶ್ವರ್ ಅವರೇನು ಭಾವನೆಗಳೇ ಇಲ್ಲದವರಲ್ಲ, ಆದ್ರೆ ಸ್ಥಿತಪ್ರಜ್ಞರು. ಮಾತು ಮತ್ತು ವ್ಯಕ್ತಿತ್ವದಲ್ಲಿ ಸಮತೋಲನ ಕಾಪಾಡಿಕೊಂಡು ಬಂದಿರುವ ರಾಜಕಾರಣಿ. ಅಂತವರು ಇವತ್ತು ಕಣ್ಣೀರ್ ಹಾಕಿದ್ದಾರೆ. ಡಿಸಿಎಂ ಪರಮೇಶ್ವರ್ ಕಣ್ಣೀರಿಗೆ ಕಾರಣವಾದ್ರು ಏನು? ಮೊದಲನೇ ಅವಧಿ ಡಿಸಿಎಂ 1 ವರ್ಷ 2 ತಿಂಗಳು ಮಾತ್ರ. ಪರಮೇಶ್ವರ್ ಅವರು ಡಿಸಿಎಂ ಆಗಿರೋದು ಇದು 2ನೇ ಬಾರಿ. ಈ ಹಿಂದೆ ಕುಮಾರಸ್ವಾಮಿ ಸರ್ಕಾರದಲ್ಲಿ 2018ರಲ್ಲಿ ಮೊದಲ ಬಾರಿ ಉಪಮುಖ್ಯಮಂತ್ರಿಯಾಗಿದ್ದ ಪರಮೇಶ್ವರ್ ಈಗ 2ನೇ ಬಾರಿ ಡಿಸಿಎಂ ಆಗಿದ್ದಾರೆ. ಮೊದಲ ಅವಧಿಯಲ್ಲಿ ಮೇ 23, 2018ರಿಂದ ಜುಲೈ 23, 2019ರವರೆಗೆ ಜಸ್ಟ್ 1 ವರ್ಷ 2 ತಿಂಗಳು ಮಾತ್ರ ಡಿಸಿಎಂ ಆಗಿದ್ದ ಪರಮೇಶ್ವರ್ 2ನೇ ಬಾರಿ ಡಿಸಿಎಂ ಆಗಿ ಅಧಿಕಾರಾವಧಿಯನ್ನ ಈಗಿನ್ನೂ ಆರಂಭ ಮಾಡಿದ್ದಾರೆ. ಅರ್ಹತೆ ಇದ್ದರೂ ಸಿಎಂ ಪಟ್ಟ ಸಿಗುತ್ತಲೇ ಇಲ್ಲ. ಮುಖ್ಯಮಂತ್ರಿ ಚಾನ್ಸ್ ಸತತ 3 ಬಾರಿ ಮಿಸ್. 2013ರಲ್ಲಿ ಒಮ್ಮೆ, 2018ರಲ್ಲಿ ಇನ್ನೊಮ್ಮೆ, 2026ರಲ್ಲಿ ಮಗದೊಮ್ಮೆ. ಒಟ್ಟು 3 ಬಾರಿ ಸಿಎಂ ಆಗೋ ಚಾನ್ಸ್ ಮಿಸ್ ಆಗಿದೆ. ಸತತವಾಗಿ 3 ಸಲ ಗೆದ್ದವರನ್ನ ಹ್ಯಾಟ್ರಿಕ್ ಅಂತಾರೆ. ಪರಮೇಶ್ವರ್ ಅವರಿಗೆ ಹ್ಯಾಟ್ರಿಕ್ ಚಾನ್ಸ್ ಮಿಸ್ ಆಗಿದೆ. ಏನ್ ಹೇಳೋದು? ರಲ್ಲಿ ಪಕ್ಷವನ್ನ ಗೆಲ್ಲಿಸಿ ಅವರೇ ಸೋತು ಬಿಟ್ರು. ಮೊದಲನೇ ಬಾರಿಗೆ ಮಿಸ್ ಆಗಿದ್ದು 2013ರಲ್ಲಿ. ಆಗ ಅವರೇ ಕೆಪಿಸಿಸಿ ಅಧ್ಯಕ್ಷ. ಪಕ್ಷದ ಸಂಘಟನೆಯೇ ಕೈಕೊಟ್ಟಿತ್ತು. ಕಾಂಗ್ರೆಸ್ 80 ಸ್ಥಾನಗಳನ್ನೇನೋ ಗೆದ್ದಿತ್ತು. ಆದ್ರೆ ಆನಂತರ ನಡೆದ ಆಪರೇಷನ್ ಕಮಲದಿಂದಾಗಿ 15ಕ್ಕೂ ಹೆಚ್ಚು ಶಾಸಕರು ಕಾಂಗ್ರೆಸ್ ಬಿಟ್ಟಿದ್ರು. 22 ಉಪಚುನಾವಣೆಗಳು ನಡೆದಿತ್ತು. ಆ ಸಂದರ್ಭದಲ್ಲಿ 2010ರಲ್ಲಿ ಕಾಂಗ್ರೆಸ್ ಪಕ್ಷದ ಸಾರಥ್ಯ ವಹಿಸಿಕೊಂಡ ಪರಮೇಶ್ವರ್ ಪಕ್ಷವನ್ನ ಯಶಸ್ವಿಯಾಗಿ ಮುನ್ನಡೆಸಿದ್ರು. 122 ಸ್ಥಾನ ಗೆಲ್ಲುವ ಮೂಲಕ ಸ್ಪಷ್ಟ ಬಹುಮತ ಪಡೆದಿತ್ತು. ಆದ್ರೆ ಪರಮೇಶ್ವರ್ ಸೋತಿದ್ರು. ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಪರಮೇಶ್ವರ್ ಆ ಚುನಾವಣೆಯಲ್ಲಿ ಗೆದ್ದಿದ್ರೆ ಅವರೇ ಸಿಎಂ. ಅದು ಆ ಸಂದರ್ಭದಲ್ಲಿ ಕೂಡ 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟನೋ ಹಣೆಬರನೋ ಏನೋ ಹೇಳ್ತಿರೋ ಗೊತ್ತಿಲ್ಲ. ಆಗ ನಾನು ಸೋತದ ಕಾರಣಕ್ಕಾಗಿ ಅವರಾದರು. 2ನೇ ಬಾರಿ 2018ರಲ್ಲಿ ಮತ್ತೊಮ್ಮೆ ಮಿಸ್ ಆಯ್ತು. ಅದಾದ ನಂತರ ಸುಮಾರು 2 ವರ್ಷಗಳ ನಂತರ ಅಂದ್ರೆ 2015ರಲ್ಲಿ ಪರಮೇಶ್ವರ್ ಸಿದ್ದರಾಮಯ್ಯ ಸಂಪುಟಕ್ಕೆ ಎಂಟ್ರಿ ಕೊಡ್ತಾರೆ. ಗೃಹ ಸಚಿವರಾಗ್ತಾರೆ. ಪರಮೇಶ್ವರ್ ಅವರಿಗೆ ನಂಬರ್ 2 ಸ್ಥಾನವೇನೋ ಸಿಗುತ್ತೆ. ಆದ್ರೆ ಉಪಮುಖ್ಯಮಂತ್ರಿ ಹುದ್ದೆಯನ್ನೂ ಕೊಡೋದಿಲ್ಲ. ಅದು ಬೇರೆ ಕತೆ. 2018ರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಾರೆ. ವೀಕ್ಷಕರೇ, 2018ರಲ್ಲೂ ಅವರೇ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೆ. ಈ ಬಾರಿ ಗೆಲ್ತಾರೆ. ಆದ್ರೆ ಪಕ್ಷ ಸೋತಿರುತ್ತೆ. 2018ರ ಚುನಾವಣೆ ನೇತೃತ್ವ ವಹಿಸಿಕೊಳ್ಳೋದು ಸಹಜವಾಗಿಯೇ ಸಿಎಂ ಆಗಿದ್ದ ಸಿದ್ದರಾಮಯ್ಯ. ಜೆಡಿಎಸ್ ಜೊತೆ ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತೆ. ಪರಮೇಶ್ವರ್ಗೆ ಮತ್ತೊಮ್ಮೆ ಸಿಎಂ ಪೋಸ್ಟ್ ಮಿಸ್ ಆಗುತ್ತೆ.
2018 ಕೂಡ ನಮ್ಮ ಪಕ್ಷ 80 ಸೀಟ್ ಗೆದ್ದಿತ್ತು. ಕೋalition ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದಿತ್ತು, ಆದರೆ ಯಾವುದೋ ಕಾರಣಕ್ಕಾಗಿ ಅವ್ರು ಮಾಡಿದ್ರು. 2ನೇ ಸರಿನೂ ಮಿಸ್ ಆಯಿತು. 3ನೇ ಬಾರಿ ಮತ್ತೊಮ್ಮೆ ಸಿಎಂ ಪಟ್ಟ ಮಿಸ್ ಆಯ್ತು. ಇದೀಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಸಿಎಂ ಆಗಿದ್ದ ಡಿಕೆ ಶಿವಕುಮಾರ್ ಸಿಎಂ. ಈ ಬಾರಿಯೂ ಅಷ್ಟೇ ದಲಿತ ನಾಯಕ, ಹಿರಿಯ ನಾಯಕ, ಮುತ್ಸದ್ದಿ, ಬುದ್ಧಿವಂತ ಹೀಗೆಲ್ಲ ಕರೆಸಿಕೊಂಡಿದ್ದ ಪರಮೇಶ್ವರ್ ಸಿಎಂ ಆಗೋ ಚಾನ್ಸ್ ಇತ್ತು. ಆ ಚಾನ್ಸ್ ಮತ್ತೊಮ್ಮೆ ಮಿಸ್ ಆಯ್ತು. ಅದು ಈ ಬಾರಿ ಪ್ರಯತ್ನ ಮಾಡಿದೆ, ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಬಟ್ ಯಾವುದೋ ಕಾರಣಕ್ಕೆ ಪಾಲಿಟಿಕ್ಸ್ ಗೊತ್ತಲ್ಲ, ಪಾಲಿಟಿಕ್ಸು ಬೇರೆ ಥರ ಅಲ್ಲ, ಅದು ತೀರ್ಮಾನಗಳು ಹೇಗೂ ಆಗುತ್ತೆ. ಸೊ ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. 38 ವರ್ಷದ ರಾಜಕೀಯದ ಕ್ಲೀನ್ ಜರ್ನಿ. ಪರಮೇಶ್ವರ್ ಅವರು ನಿನ್ನೆ ಮೊನ್ನೆ ಬಂದ ರಾಜಕಾರಣಿ ಅಲ್ಲ, 38 ವರ್ಷಗಳಿಂದ ರಾಜಕಾರಣದಲ್ಲಿದ್ದಾರೆ. ಆದ್ರೆ ಈ ಕ್ಷಣದವರೆಗೂ ಪರಮೇಶ್ವರ್ ವಿರುದ್ಧ ಯಾವುದೇ ಭ್ರಷ್ಟಾಚಾರದ ಆರೋಪಗಳಿಲ್ಲ. ಪರಮೇಶ್ವರ್ ರಾತ್ರೋರಾತ್ರಿ ನಾಯಕರಾದವರಲ್ಲ. ಪರಮೇಶ್ವರ್ ಅವರು ರಾಜಕೀಯಕ್ಕೆ ಬಂದಿದ್ದೇ ರಾಜೀವ್ ಗಾಂಧಿ ಅವರಿಂದ. ಬಹಳ ಅಭಿಮಾನದಿಂದ ನಾನು ಮೊದಲನೇ ಸಾರಿ ಸೆರಿಕಲ್ಚರ್ ಮಿನಿಸ್ಟರ್ ಆದಾಗ ಬಂದೆ ಊರಿಗೆ. ಸ್ವಾಭಾವಿಕವಾಗಿ ಆಗಿನ್ನೂ ಚಿಕ್ಕ ವಯಸ್ಸು. ಮನೆ ಹತ್ರ ಬಂದಾಗ ಹಾರ ಇಟ್ಕೊಂಡು ನಿಂತಿದ್ರು. ನನಗೆ ಹಾರ ಹಾಕ್ತಿದ್ರು, ಹಾರ ಹಾಕಿ ಕಣ್ಣೀರು ಹಾಕ್ಕೊಂಡು, ಯಾರೋ ಪಕ್ಕದಲ್ಲಿರೋದು ಯಾಕೆ ಸ್ವಾಮಿ ಸಂತೋಷ ಪಡಬೇಕು, ನೀವು ಕಣ್ಣೀರು ಹಾಕ್ತಿರಲ್ಲ, ಅಯ್ಯೋ ದಡ್ಡ ಅದು ಆನಂದ ಬಾಷ್ಪ ಕಣಯ್ಯ ಅಂತ ಹೇಳಿದರು. ನಾನು SM ಕೃಷ್ಣ ಅವ್ರ ಕಾಲದಲ್ಲಿ ಉನ್ನತ ಶಿಕ್ಷಣ, ಮೆಡಿಕಲ್ ಎಜುಕೇಶನ್ ಎಲ್ಲ ಸಚಿವನಾಗಿದ್ದೆ.